ನಮಸ್ಕಾರ. ಮುಖ್ಯಾಂಶಗಳು. ಸಂಸತ್ನಲ್ಲಿ ದಶಕದ ಮೊದಲ ಬಜೆಟ್ ಮಂಡನೆ. ಆರ್ಥಿಕತೆಗೆ ಚೇತರಿಕೆಗೆ 6 ಪ್ರಮುಖ ಪ್ರಸ್ತಾಪ. ಆತ್ಮನಿರ್ಭರ ಭಾರತ ಪ್ಯಾಕೇಜ್ ಘೋಷಣೆ. ನಿಯಮಾವಳಿ ಸರಳೀಕರಣದೊಂದಿಗೆ ಜನಸಾಮಾನ್ಯರಿಗೆ ಅನುಕೂಲ ಕಲ್ಪಿಸಿದ ಬಜೆಟ್. ಸಕಾರಾತ್ಮಕ ಬದಲಾವಣೆಗೆ ಪೂರಕ ಪ್ರಧಾನಿ ನರೇಂದ್ರ ಮೋದಿ. ಸರ್ಕಾರಿ ವೆಚ್ಚ ಆದಾಯ ವರದಿಗಳಲ್ಲಿ ಪಾರದರ್ಶಕತೆಗೆ ಒತ್ತು. ಹಣಕಾಸು ಪರಿಸ್ಥಿತಿ ಸುಧಾರಣೆಗೆ ಉತ್ತೇಜನ. ನಿರ್ಮಲಾ ಸೀತಾರಾಮನ್. ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಗುಣಮಟ್ಟ ಸುಧಾರಣೆಗೆ ಕ್ರಮ. ಸಂಶೋಧನೆ ಆಧಾರಿತ ಉನ್ನತ ಶಿಕ್ಷಣ ಪ್ರಕ್ರಿಯೆ ಜಾರಿ. ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ವಾರ್ತೆಗಳ ವಿವರ. 2021-22ನೇ ಸಾಲಿನ ಕೇಂದ್ರ ಮುಂಗಡ ಪತ್ರವನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಂಸತ್ನಲ್ಲಿಂದು ಮಂಡಿಸಿದರು. ಈ ಬಜೆಟ್ ದಶಕದ ಮೊದಲ ಆಗಿದ್ದು, ಜಾಗತಿಕ ಆರ್ಥಿಕ ಹಿಂಜರಿತದ ನಡುವೆ ದೇಶದಲ್ಲಿ ಅನೇಕ ಜನಪರ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದೆ ಎಂದರು. ಲಾಕ್ಡೌನ್ ಅವಧಿಯಲ್ಲಿ 2.76 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ಮೂಲಕ ಒದಗಿಸಲಾಗಿದೆ. ಆರ್ಥಿಕತೆ ಚೇತರಿಕೆಗೆ ಸರ್ಕಾರ ಆತ್ಮನಿರ್ಭರ ಭಾರತ ಪ್ಯಾಕೇಜ್ಗಳನ್ನು ಘೋಷಿಸಿದೆ ಎಂದರು. ಕೋವಿಡ್-19 ಸಂದಿಗ್ಧತೆಯಲ್ಲಿಯೂ ಕೇಂದ್ರ ಸರ್ಕಾರವು 40 ಲಕ್ಷ ರೈತರ ಖಾತೆಗಳಿಗೆ ಪಿಎಂ ಕಿಸಾನ್ ಯೋಜನೆಯಡಿ ನೇರವಾಗಿ ಹಣ ಜಮೆ ಮಾಡಿದೆ. 1,80,00,000 ಜನರಿಗೆ ಉಚಿತ ಅಡುಗೆ ಅನಿಲ ಪೂರೈಸಲಾಗಿದೆ ಎಂದು ಹೇಳಿದರು. ಆರೋಗ್ಯ ಮೂಲಸೌಕರ್ಯದಲ್ಲಿ ಹೆಚ್ಚಿನ ಅನುದಾನ ಒದಗಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಆರೋಗ್ಯ ಕ್ಷೇತ್ರದ ಬಲವರ್ಧನೆಗೆ ಹೊಸದಾಗಿ ಪಿಎಂ ಆತ್ಮನಿರ್ಭರ ಭಾರತ ಸ್ವಾಸ್ಥ್ಯ ಯೋಜನೆಯನ್ನು ಆರಂಭಿಸಲಾಗುವುದು. ಅದಕ್ಕೆ ಮುಂದಿನ 6 ವರ್ಷಗಳಲ್ಲಿ 64,180 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗುವುದು ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಆರ್ಥಿಕ ಬೆಳವಣಿಗೆಗಾಗಿ ಈ ಬಾರಿಯ ಬಜೆಟ್ನಲ್ಲಿ 6 ಪ್ರಮುಖ ಆಧಾರ ಸ್ತಂಭಗಳನ್ನು ಗುರುತಿಸಲಾಗಿದ್ದು, ಅವುಗಳ ಬಲವರ್ಧನೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. 6 ಪ್ರಮುಖ ಅಂಶಗಳು ಇಂತಿವೆ: ಆರೋಗ್ಯ ಮತ್ತು ಯೋಗಕ್ಷೇಮ, ಭೌತಿಕ ಮತ್ತು ಹಣಕಾಸು ಬಂಡವಾಳ ಹಾಗೂ ಮೂಲಸೌಕರ್ಯ, ಆಶೋತ್ತರ ಭಾರತದ ಸಮಗ್ರ ಅಭಿವೃದ್ಧಿ, ಮಾನವ ಸಂಪನ್ಮೂಲ ಮತ್ತು ಪುನರುಜ್ಜೀವನ, ಆವಿಷ್ಕಾರ, ಸಂಶೋಧನೆ ಮತ್ತು ಅಭಿವೃದ್ಧಿ, ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಮಧ್ಯೆ ರಾಷ್ಟ್ರ ಮೊದಲು ಎನ್ನುವ ಸಂಕಲ್ಪದೊಂದಿಗೆ 8 ಪ್ರಮುಖ ಅಂಶಗಳಿಗೆ ಒತ್ತು ನೀಡಲಾಗಿದ್ದು, ವಿವಿಧ ಕ್ಷೇತ್ರಗಳ ಬಲವರ್ಧನೆಗೆ ಆದ್ಯತೆ ನೀಡಲಾಗಿದೆ. ರೈತರ ಆದಾಯ ದ್ವಿಗುಣಗೊಳಿಸುವುದು ಸೇರಿದಂತೆ ಬಲಿಷ್ಠ ಮೂಲಸೌಕರ್ಯ, ಆರೋಗ್ಯ ಭಾರತ ನಿರ್ಮಾಣ, ಉತ್ತಮ ಆಡಳಿತ, ಯುವಜನರಿಗೆ ಹೆಚ್ಚಿನ ಅವಕಾಶ ಒದಗಿಸಲು ಆದ್ಯತೆ, ಸರ್ವರಿಗೂ ಶಿಕ್ಷಣ, ಮಹಿಳಾ ಸಬಲೀಕರಣ, ಸಮಗ್ರ ಅಭಿವೃದ್ಧಿ ಅಂಶಗಳನ್ನು ಅಳವಡಿಸಿಕೊಳ್ಳಲಾಗಿದೆ. 2020-21ನೇ ಸಾಲಿನ ವಿತ್ತೀಯ ಕೊರತೆ ಜಿಡಿಪಿಯ 9.5% ಅಂದಾಜಿಸಲಾಗಿದ್ದು, 2021-22ನೇ ಸಾಲಿನಲ್ಲಿ ವಿತ್ತೀಯ ಕೊರತೆ 6.8% ಅಂದಾಜು ಮಾಡಲಾಗಿದೆ ಎಂದು ತಿಳಿಸಿದರು. ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿರುವ ಕೇಂದ್ರ ಸರ್ಕಾರ ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ವಿವಿಧ ವಲಯಗಳ ಸಮಗ್ರ ಅಭಿವೃದ್ಧಿ ಗಮನದಲ್ಲಿಟ್ಟುಕೊಂಡು ಆರ್ಥಿಕ ಸಂದಿಗ್ಧತೆಯ ಸಂದರ್ಭದಲ್ಲಿ ವ್ಯವಸ್ಥಿತ ಯೋಜನೆಗಳ ಜಾರಿಗೆ ಪೂರಕ ಅಂಶಗಳನ್ನು ಪ್ರಕಟಿಸಿದೆ. ವಿವಿಧ ಕ್ಷೇತ್ರಗಳಿಗೆ 2021-22ರ ಆಯವ್ಯಯದಲ್ಲಿ ಆದ್ಯತೆ ನೀಡಲಾಗಿದ್ದು, ವಿವಿಧ ಯೋಜನೆಗಳಿಗೆ ನೀಡಿರುವ ಅನುದಾನ ಹಾಗೂ ಯೋಜನೆಗಳ ವಿವರ ಇಂತಿದೆ. 112 ಜಿಲ್ಲೆಗಳಲ್ಲಿ ಪೌಷ್ಟಿಕ ವೃದ್ಧಿಗೆ ಯೋಜನೆ ಜಾರಿ. ಜವಳಿ ಕ್ಷೇತ್ರವನ್ನು ಉತ್ತೇಜಿಸಲು ಹೊಸದಾಗಿ 7 ಜವಳಿ ಪಾರ್ಕ್ಗಳನ್ನು ಸ್ಥಾಪಿಸಲು ಕ್ರಮ. ಉತ್ಪಾದನಾ ವಲಯಕ್ಕೆ 1.97 ಲಕ್ಷ ಕೋಟಿ ರೂಪಾಯಿ ಮೀಸಲು. ಮೂಲಸೌಕರ್ಯಕ್ಕೆ 5 ಲಕ್ಷ ಕೋಟಿ ರೂಪಾಯಿ ಅನುದಾನ. ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ. ಮುಂದಿನ 5 ವರ್ಷಗಳಲ್ಲಿ ಡಿಎಫ್ಐ ಮೂಲಕ 5 ಲಕ್ಷ ಕೋಟಿ ರೂಪಾಯಿ ವಿನಿಯೋಗ. 17,000 ಗ್ರಾಮೀಣ ಹಾಗೂ 11,000 ನಗರ ಆರೋಗ್ಯ ಕೇಂದ್ರಗಳ ಸ್ಥಾಪನೆ. ಮೇಕ್ ಇನ್ ಇಂಡಿಯಾಗೆ ಒತ್ತು ನೀಡಿ 2020-30ರ ವೇಳೆಗೆ ರಾಷ್ಟ್ರೀಯ ರೈಲ್ವೆ ಲೈನ್ ನಿರ್ಮಾಣ ಉದ್ದೇಶ. ಬ್ರಾಡ್ಗೇಜ್ ಮಾರ್ಗಗಳಲ್ಲಿ 2023ರ ವೇಳೆಗೆ ಸಂಪೂರ್ಣ ವಿದ್ಯುದೀಕರಣ. ಬೆಂಗಳೂರು ಮೆಟ್ರೋ 2ನೇ ಹಂತದ ಯೋಜನೆಗೆ 14,788 ಕೋಟಿ ರೂಪಾಯಿ. 27 ನಗರಗಳಲ್ಲಿ 1,016 ಕಿಲೋಮೀಟರ್ ಉದ್ದದ ಮೆಟ್ರೋ ರೈಲು ಮಾರ್ಗ ನಿರ್ಮಾಣ. ಪಿಪಿಪಿ ಮೂಲಕ ರೈಲ್ವೆ ನಿಲ್ದಾಣಗಳಿಗೆ ಬಸ್ ಸೇವೆ. ಮುಂದಿನ ವರ್ಷದ ಮಾರ್ಚ್ ವೇಳೆಗೆ ಹೆಚ್ಚುವರಿ 8,500 ಕಿಲೋಮೀಟರ್ ಹೆದ್ದಾರಿ ನಿರ್ಮಾಣ.
3.3 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ 13,000 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ. ಭಾರತ್ ಮಾಲಾ ಯೋಜನೆಯಲ್ಲಿ 3,800 ಕಿಲೋಮೀಟರ್ ರಸ್ತೆ ನಿರ್ಮಾಣ. ನಗರ ಸಾರಿಗೆಗೆ 20,000 ಬಸ್ಗಳು. ಹಳೆಯ ವಾಹನಗಳ ನಿಷೇಧಕ್ಕೆ ಸ್ವಯಂ ವಾಹನ ನಿಷೇಧ ನೀತಿ ಜಾರಿ. 6 ವರ್ಷಗಳಲ್ಲಿ ವಿದ್ಯುತ್ ವಲಯದಲ್ಲಿ ಸುಧಾರಣೆ. 2.8 ಕೋಟಿ ಮನೆಗಳಿಗೆ ವಿದ್ಯುತ್ ಸಂಪರ್ಕ. ಮುಂದಿನ 5 ವರ್ಷಗಳಲ್ಲಿ ವಿದ್ಯುತ್ ವಲಯಕ್ಕೆ 3 ಲಕ್ಷ ಕೋಟಿ ರೂಪಾಯಿ. 1,000 ಹೊಸ ಅಡುಗೆ ಅನಿಲ ಏಜೆನ್ಸಿಗಳಿಗೆ ಅನುಮತಿ. ಖಾಸಗಿ ಸಹಭಾಗಿತ್ವದಲ್ಲಿ ಬಂದರುಗಳ ನಿರ್ವಹಣೆ. ಮುಂದಿನ 3 ವರ್ಷಗಳಲ್ಲಿ 100 ಜಿಲ್ಲೆಗಳಲ್ಲಿ ಪೈಪ್ಲೈನ್ ಮೂಲಕ ಅಡುಗೆ ಅನಿಲ ಪೂರೈಕೆ. ವಿಮಾ ಕಂಪನಿಗಳಲ್ಲಿ ವಿದೇಶಿ ಬಂಡವಾಳ 74% ಹೆಚ್ಚಳ. ಸಾರ್ವಜನಿಕ ವಲಯ ಉದ್ದಿಮೆಗಳ ಸಬಲೀಕರಣಕ್ಕೆ ಒತ್ತು. ನವೀಕರಿಸಬಹುದಾದ ಇಂಧನ ವಲಯಕ್ಕೆ 1.5 ಸಾವಿರ ಕೋಟಿ ರೂಪಾಯಿ ಅನುದಾನ. ಸೌರ ವಿದ್ಯುತ್ ವಲಯಕ್ಕೆ 1,000 ಕೋಟಿ ರೂಪಾಯಿ. ಬ್ಯಾಂಕ್ಗಳ ಬಂಡವಾಳ ಮರುಪೂರಣಕ್ಕೆ 20,000 ಕೋಟಿ ರೂಪಾಯಿ. ರೈಲ್ವೆಗೆ 1,10,55 ಕೋಟಿ ರೂಪಾಯಿ. ಈ ಪೈಕಿ 1,07,100 ಕೋಟಿ ಬಂಡವಾಳ ವೆಚ್ಚಕ್ಕೆ ನಿರ್ಧಾರ ಮಾಡಲಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಸಬಲೀಕರಣ ಸೇರಿದಂತೆ ಮಹತ್ವದ ಯೋಜನೆಗಳನ್ನು ಸರ್ಕಾರ ಪ್ರಕಟಿಸಿದೆ. ವಾಯುಮಾಲಿನ್ಯ ತಡೆ, ಸೌರಶಕ್ತಿ ವಲಯಕ್ಕೆ ಉತ್ತೇಜನ, ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸೇರಿದಂತೆ ಅನೇಕ ಜನಪರ ಯೋಜನೆಗಳಿಗೆ ಇಂದಿನ ಬಜೆಟ್ ಸಾಕ್ಷಿಯಾಗಿದೆ. ಮುಂಬರುವ ಜನಗಣತಿಯನ್ನು ಮೊದಲ ಬಾರಿಗೆ ಡಿಜಿಟಲ್ ರೂಪದಲ್ಲಿ ನಡೆಸಲಾಗುವುದು ಮತ್ತು ಅದಕ್ಕಾಗಿ 3,700 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಕಟಿಸಿದರು. ಬಜೆಟ್ ಘೋಷಣೆಯಲ್ಲಿ ಈ ಅಂಶಗಳನ್ನು ಪ್ರಸ್ತಾಪಿಸಿದ ಅವರು, ಜಲ್ ಜೀವನ್ ಮಿಷನ್ಗೆ ಮುಂದಿನ 5 ವರ್ಷಗಳಲ್ಲಿ 2.87 ಲಕ್ಷ ಕೋಟಿ ರೂಪಾಯಿ ಮೀಸಲು, ಪಿಎಲ್ಐ ಯೋಜನೆ ಜೊತೆಗೆ ಬೃಹತ್ ಹೂಡಿಕೆ, ಜವಳಿ ಪಾರ್ಕ್ಗಳ ಸ್ಥಾಪನೆಗೆ ಒತ್ತು, ರಾಷ್ಟ್ರ ಮೊದಲು ಮಿಷನ್ ಬಲವರ್ಧನೆ, ರೈತರ ಆದಾಯ ವೃದ್ಧಿ, ಬಲಿಷ್ಠ ಮೂಲ ಸೌಕರ್ಯ, ಮಹಿಳಾ ಸಬಲೀಕರಣಕ್ಕೆ ಒತ್ತು. ದೇಶಾದ್ಯಂತ ಸಾರ್ವಜನಿಕ ಬಸ್ ಸಾರಿಗೆ ವ್ಯವಸ್ಥೆ ಬಲವರ್ಧನೆಗೆ 18,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಯೋಜನೆ. ಶುದ್ಧ ಇಂಧನ ಉತ್ಪಾದನೆಗೆ ಹೈಡ್ರೋಜನ್ ಎನರ್ಜಿ ಮಿಷನ್ 2020-21 ಆರಂಭ. ಇಂಧನ ಕ್ಷೇತ್ರದಲ್ಲಿ ಕಳೆದ 6 ವರ್ಷಗಳಲ್ಲಿ ಹಲವು ಸುಧಾರಣೆ, ಹೊಸದಾಗಿ 138 ಗಿಗಾವ್ಯಾಟ್ ಸಾಮರ್ಥ್ಯ ಸೇರ್ಪಡೆ. ಸೌರಶಕ್ತಿ ವಲಯಕ್ಕೆ 1,000 ಕೋಟಿ ರೂಪಾಯಿ. 1,000 ಹೊಸ ಗ್ಯಾಸ್ ಏಜೆನ್ಸಿಗಳಿಗೆ ಅವಕಾಶ. ವಿಮಾ ಕಾಯ್ದೆಗೆ ತಿದ್ದುಪಡಿ. ವಿಮಾ ಕ್ಷೇತ್ರದಲ್ಲಿ ಎಫ್ಡಿಐ 49% 74% ಏರಿಕೆ. ಸಾರ್ವಜನಿಕ ವಲಯದ ಬ್ಯಾಂಕುಗಳಿಗೆ ಹೆಚ್ಚುವರಿಯಾಗಿ 20,000 ಕೋಟಿ ರೂಪಾಯಿ ನಗದು ನೆರವು. ಪಿಪಿಎ ಮಾದರಿಯಲ್ಲಿ 7 ಬಂದರು ಅಭಿವೃದ್ಧಿ ಯೋಜನೆ. ವಾಯುಮಾಲಿನ್ಯ ತಡೆಗೆ 42 ನಗರ ಕೇಂದ್ರಗಳಲ್ಲಿ 2,217 ಕೋಟಿ ರೂಪಾಯಿ ವೆಚ್ಚದ ಯೋಜನೆ. 2023ರ ವೇಳೆಗೆ ಎಲ್ಲ ಬ್ರಾಡ್ಗೇಜ್ ರೈಲು ಮಾರ್ಗಗಳು 100% ವಿದ್ಯುದೀಕರಣ. ನಗರ ಸ್ವಚ್ಛ ಭಾರತ ಮಿಷನ್ 2.0 ಜಾರಿ. ಅದಕ್ಕೆ 5 ವರ್ಷಗಳಲ್ಲಿ 1,41,678 ಕೋಟಿ ರೂಪಾಯಿ ವ್ಯಯ. ದೇಶಾದ್ಯಂತ ಒಂದು ದೇಶ ಒಂದು ಪಡಿತರ ಕಾರ್ಡ್ ಯೋಜನೆ ಜಾರಿ. ಭಾರತೀಯ ಹಡಗು ನಿರ್ಮಾಣ ಕಂಪನಿಗಳಿಗೆ ಸಬ್ಸಿಡಿ. ಸಂಶೋಧನಾ ಕ್ಷೇತ್ರಕ್ಕೆ 50,000 ಕೋಟಿ ರೂಪಾಯಿ. ಮುಂದಿನ ವರ್ಷ ಎಲ್ಐಸಿಯ ಐಪಿಒ ಬಿಡುಗಡೆ. ಕಳೆದ ಕೆಲ ತಿಂಗಳಲ್ಲಿ ದಾಖಲೆಯ ಜಿಎಸ್ಟಿ ಸಂಗ್ರಹ. ಬಂಡವಾಳ ವೆಚ್ಚಕ್ಕೆ 5.54 ಲಕ್ಷ ಕೋಟಿ ರೂಪಾಯಿ. ವಸತಿಗೆ ಸರ್ಕಾರದ ಪ್ರಮುಖ ಆದ್ಯತೆ. ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಡಿಜಿಟಲ್ ಮೂಲಕ ಮುಂದಿನ ಜನಗಣತಿ. ಜನಗಣತಿಗೆ ಈ ವರ್ಷ 3,768 ಕೋಟಿ ರೂಪಾಯಿ. ಕೇಂದ್ರ ಸರ್ಕಾರ ಇಂದು ಪ್ರಕಟಿಸಿರುವ ಆಯವ್ಯಯ ಪತ್ರದಲ್ಲಿ ನವೋದ್ಯಮಗಳಿಗೆ ತೆರಿಗೆ ವಿನಾಯಿತಿ ನೀಡಿದ್ದು ಹಲವು ಸಾಲ ಯೋಜನೆಗಳನ್ನು ಪ್ರಸ್ತಾಪ ಮಾಡಿದೆ. ಅಗ್ಗದ ಗೃಹ ಸಾಲ ನೀಡಲು ಸರ್ಕಾರ ನಿರ್ಧಾರ. 75 ವರ್ಷ ಮೇಲ್ಪಟ್ಟವರು ಆದಾಯ ತೆರಿಗೆ ಕಟ್ಟುವುದರಿಂದ ವಿನಾಯಿತಿ. ಪಿಂಚಣಿಗೆ ತೆರಿಗೆ ಕಟ್ಟುವ ಅವಶ್ಯಕತೆ ಇಲ್ಲ. 1.5 ಲಕ್ಷದವರೆಗೆ ಬಡ್ಡಿ ಮೇಲಿನ ತೆರಿಗೆ ವಿನಾಯಿತಿ.
ನವೋದ್ಯಮಗಳಿಗೆ ಮುಂದಿನ ವರ್ಷದ ಮಾರ್ಚ್ವರೆಗೆ ತೆರಿಗೆ ಕಟ್ಟುವುದಕ್ಕೆ ವಿನಾಯಿತಿ. ಸಣ್ಣ ತೆರಿಗೆದಾರರ ವಿವಾದಗಳ ಪರಿಹಾರಕ್ಕೆ ವಿವಾದ ನಿರ್ಣಯ ಸಮಿತಿ ರಚನೆ. ಎರಡು 2021ರ ಸಾಲಿನಲ್ಲಿ ಮಂಡಿಸಲಾದ ಕೇಂದ್ರ ಆಯವ್ಯಯ ಅಸಾಧಾರಣ ಪರಿಸ್ಥಿತಿಯಲ್ಲಿ ಮಂಡಿಸಲಾದ ಉತ್ತಮ ಮತ್ತು ಜನಪರವಾದ ಬಜೆಟ್ ಆಗಿದ್ದು ಪ್ರಗತಿಗೆ ಒತ್ತು ನೀಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಬಜೆಟ್ ಬಗ್ಗೆ ನೀಡಿದ ಪ್ರತಿಕ್ರಿಯೆಯಲ್ಲಿ ಅವರು, ಕೊರೋನಾ ಇಡೀ ಮಾನವ ಕುಲವನ್ನೇ ಕಂಗಾಲಾಗಿಸಿದೆ. ಇಂತಹ ಸನ್ನಿವೇಶದಲ್ಲಿ ಇಂದು ಮಂಡಿಸಲಾಗಿರುವ ಬಜೆಟ್ ಭಾರತದ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಲಿದೆ ಮತ್ತು ವಿಶ್ವದಲ್ಲಿ ಹೊಸ ವಿಶ್ವಾಸವನ್ನು ಮೂಡಿಸಲಿದೆ. ಇದರಲ್ಲಿ ಸ್ವಾವಲಂಬನೆಯ ಮುನ್ನೋಟವೂ ಇದೆ, ಎಲ್ಲ ವರ್ಗದ ಎಲ್ಲ ಜನರ ಸಮಾವೇಶವೂ ಇದೆ ಎಂದು ಹೇಳಿದರು. ಈ ಬಜೆಟ್ನಲ್ಲಿ ಸರ್ಕಾರ ಪ್ರಗತಿಗಾಗಿ ಹೊಸ ಅವಕಾಶ, ಹೊಸ ಸಂಭಾವ್ಯತೆಗಳ ವಿಸ್ತರಣೆ, ಯುವ ಜನರಿಗೆ ಹೊಸ ಅವಕಾಶಗಳ ನಿರ್ಮಾಣ, ಮಾನವ ಸಂಪನ್ಮೂಲಕ್ಕೆ ಹೊಸ ಆಯಾಮ, ಮೂಲ ಸೌಕರ್ಯ ಅಭಿವೃದ್ಧಿಗೆ ಹೊಸ ಕ್ಷೇತ್ರಗಳ ವಿಕಾಸ, ಆಧುನಿಕತೆಯೊಂದಿಗೆ ಮುಂದಡಿ, ಹೊಸ ಸುಧಾರಣೆಗಳನ್ನು ತರುವ ಸಿದ್ಧಾಂತಗಳೊಂದಿಗೆ ಮುನ್ನಡೆದಿದೆ ಎಂದು ಅವರು ಹೇಳಿದ್ದಾರೆ. ನೀತಿ, ನಿಯಮ ಮತ್ತು ಪ್ರಕ್ರಿಯೆಗಳನ್ನು ಸರಳೀಕರಿಸಿ ಶ್ರೀಸಾಮಾನ್ಯರಿಗೆ ಸುಗಮ ಜೀವನ ಒದಗಿಸಲು ಈ ಬಜೆಟ್ನಲ್ಲಿ ಒತ್ತು ನೀಡಲಾಗಿದೆ. ಈ ಆಯವ್ಯಯ ವ್ಯಕ್ತಿಗಳಿಗೆ, ಹೂಡಿಕೆದಾರರಿಗೆ, ಕೈಗಾರಿಕೆಗಳಿಗೆ ಜೊತೆಗೆ ಮೂಲಸೌಕರ್ಯ ವಲಯದಲ್ಲಿ ಬೃಹತ್ ಸಕಾರಾತ್ಮಕ ಬದಲಾವಣೆ ತರಲಿದೆ ಎಂಬ ಆಶಾಭಾವನೆ ವ್ಯಕ್ತಪಡಿಸಿದರು. ಇಂತಹ ಉತ್ತಮ ಬಜೆಟ್ ಮಂಡಿಸಿರುವ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ರಾಜ್ಯ ಸಚಿವ ಅನುರಾಗ್ ಠಾಕೂರ್ ಮತ್ತು ತಂಡಕ್ಕೆ ಪ್ರಧಾನಿ ಅಭಿನಂದನೆ ಸಲ್ಲಿಸಿದರು. इंफ्रास्ट्रक्चर सेक्टर में बहुत सकारात्मक बदलाव लाएगा. मैं इसके लिए देश की वित्त मंत्री निर्मला जी को और उनके साथी मंत्री अनुराग जी और उनकी टीम को बहुत बहुत बधाई देता हूं. साथियों, ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ತಗೋ ಒಳ್ಳೆ ಸುದ್ದಿ ಸರ್, ಇವತ್ತಿನಿಂದ ನಿಮಗೆ ಪೆಟ್ರೋಲ್ ಮೇಲೆ 20% ರಿಯಾಯಿತಿ ಸಿಗುತ್ತೆ. 20% ಹೊಡಿತು. ಮತ್ತೆ ನನ್ನ ಉಳಿದ ಹಣ ಗುಂಡ ಡಾರ್ಲಿಂಗ್, ಅದು ನಿಮ್ ಕೈಲೇ ಇದೆ. 45 ಸ್ಪೀಡ್ ನಲ್ಲಿ ಗಾಡಿ ಓಡಿಸಿ, ರೆಡ್ ಲೈಟ್ ಇದ್ದಾಗ ಇಂಜಿನ್ ಆಫ್ ಮಾಡಿ, 20% ಪೆಟ್ರೋಲ್ ಖಂಡಿತ ಉಳಿತೆ. ಎರಡೂ ಒಂದೇ ತಾನೆ. Download the PCRA Android app to know more about saving fuel. Issued in public interest by Petroleum Conservation Research Association, Government of India. ಸರ್ಕಾರಿ ವೆಚ್ಚ ಮತ್ತು ಆದಾಯ ವರದಿಗಳ ಲೆಕ್ಕಪತ್ರ ಪರಿಶೋಧನೆಯಲ್ಲಿ ಹಿಂದೆಂದಿಗಿಂತ ಹೆಚ್ಚು ಪಾರದರ್ಶಕತೆ ತರಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಅವರು ಆರ್ಥಿಕತೆಗೆ ಉತ್ತೇಜನ ನೀಡಲು ನಿರ್ಧರಿಸುವ ಸಮಯದಲ್ಲೇ ಬಜೆಟ್ ಮಂಡನೆಯಾಗಿದೆ. ಬಜೆಟ್ನಲ್ಲಿ ರಸ್ತೆ, ವಿದ್ಯುತ್ ಉತ್ಪಾದನೆ, ಸೇತುವೆಗಳು, ಬಂದರುಗಳು ಸೇರಿದಂತೆ ಮೂಲಸೌಕರ್ಯಕ್ಕೆ ಹೆಚ್ಚು ಅನುದಾನ ಒದಗಿಸಲಾಗಿದೆ. ಹಾಗೆಯೇ ಆರೋಗ್ಯ ವಲಯಕ್ಕೂ ಒತ್ತು ನೀಡಲಾಗಿದೆ. ಉತ್ತಮ ಆರೋಗ್ಯ ನಿರ್ವಹಣೆಯಲ್ಲಿ ಸಾಮರ್ಥ್ಯಗಳನ್ನು ಹೆಚ್ಚಿಸಲಾಗಿದೆ ಎಂದರು. ಕಳೆದ ವರ್ಷದ ಫೆಬ್ರವರಿಯಲ್ಲಿ 3.5ರಷ್ಟಿದ್ದ ವಿತ್ತೀಯ ಕೊರತೆ ಇದೀಗ ಜಿಡಿಪಿಯ 9.5ಕ್ಕೆ ಏರಿದೆ. ವಿತ್ತ ಕೊರತೆ ನಿರ್ವಹಣೆಯನ್ನು ಸಮರ್ಪಕವಾಗಿ ನಿರ್ವಹಿಸಲಾಗಿದೆ. ಸರ್ಕಾರಿ ವೆಚ್ಚ ಮತ್ತು ಆದಾಯ ವರದಿಗಳ ಲೆಕ್ಕಪತ್ರ ಪರಿಶೀಲನೆ ಹಿಂದೆಂದಿಗಿಂತಲೂ ಪಾರದರ್ಶಕವಾಗಿದೆ ಎಂದರು. ಕೃಷಿ ಕಾನೂನುಗಳ ಕುರಿತಂತೆ ರೈತರೊಂದಿಗೆ ಮಾತುಕತೆಗೆ ಸರ್ಕಾರ ಸದಾ ಸಿದ್ಧವಾಗಿದೆ. ಕೃಷಿ ಕಾನೂನುಗಳಲ್ಲಿನ ಒಂದೊಂದು ಅಂಶವನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳಲು ಸಿದ್ಧ ಎಂದು ಕೃಷಿ ಸಚಿವರು ಹೇಳಿದ್ದಾರೆ. ಆದ್ದರಿಂದ ಮಾತುಕತೆಗಳು ಮುಂದುವರಿಯುವ ವಿಶ್ವಾಸವಿದೆ ಎಂದು ಅವರು ಹೇಳಿದ್ದಾರೆ. For instance, of the basic customs duty, where it was, let us say, 12%, we brought it down to 7% and added possibly only 3% on the infrastructure development cess. The dates for payment. ಹಣಕಾಸು ವೆಚ್ಚ ಕಾರ್ಯದರ್ಶಿ ಸೋಮನಾಥನ್, ರಕ್ಷಣಾ ಬಜೆಟ್ ಆದಾಯ, ಪಿಂಚಣಿ ಮತ್ತು ಬಂಡವಾಳ ಎಂಬ 3 ಭಾಗಗಳನ್ನು ಹೊಂದಿದ್ದು, ಬಂಡವಾಳ ವಲಯಕ್ಕೆ ಅನುದಾನ 1,35,060 ಕೋಟಿ ರೂಪಾಯಿಗೆ ಏರಿದೆ ಎಂದರು. The finance minister had announced in her budget speech that we would make the corrections necessary to pay the amounts that were said to be due to the states under the GST compensation. These are the 2 reasons why the number went up in 2021 to make up for the compensation. ಕೇಂದ್ರ ಬಜೆಟ್ ಅನ್ನು ಕೇಂದ್ರದ ಅನೇಕ ಸಚಿವರು ಸ್ವಾಗತಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್, ಬಜೆಟ್ನಲ್ಲಿ ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಿಗೂ ಆದ್ಯತೆ ನೀಡಲಾಗಿದೆ.
ದೇಶವನ್ನು ಹೊಸ ದಿಕ್ಕಿನತ್ತ ಕೊಂಡೊಯ್ಯುವ ದೃಷ್ಟಿಯೊಂದಿಗೆ ರೂಪಿಸಲಾಗಿದೆ. ರೈಲ್ವೆ, ರಸ್ತೆ ಸೇರಿದಂತೆ ಮೂಲ ಸೌಕರ್ಯಗಳಿಗೆ ಒತ್ತು ನೀಡಲಾಗಿದ್ದು, ಇದರಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗಲಿವೆ. ಕೃಷಿ ಕ್ಷೇತ್ರಕ್ಕೂ ಒತ್ತು ನೀಡಲಾಗಿದ್ದು, ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಮುಂದುವರಿಕೆ ಮತ್ತು ಎಪಿಎಂಸಿಗಳ ಮುಂದುವರಿಕೆ ಅಂಶಗಳು ಸ್ವಾಗತಾರ್ಹ ಎಂದರು. और बाकी सब लोगों को दाम मिल रहे हैं, वही मांग थी उनकी, और उनको किसान सम्मान निधि भी मिल रहा है. क्षेत्र में जो ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಪ್ರತಿಕ್ರಿಯಿಸಿ, ಹಣಕಾಸು ಸಚಿವರು ಬಜೆಟ್ನ 6 ಪ್ರಮುಖ ಆಧಾರ ಸ್ತಂಭಗಳನ್ನು ಪ್ರಸ್ತಾಪಿಸಿದ್ದು, ಇದರಲ್ಲಿ ಆರೋಗ್ಯ ವಲಯ ಪ್ರಮುಖ ಸ್ಥಾನದಲ್ಲಿದೆ. ಆರೋಗ್ಯ ವಲಯದಲ್ಲಿ ಹೂಡಿಕೆ ಶೇಕಡಾ 137ರಷ್ಟು ಹೆಚ್ಚಾಗಿದ್ದು, ಕಳೆದ ಬಜೆಟ್ಗಿಂತ ಇದು 2.47 ಪಟ್ಟು ಹೆಚ್ಚಾಗಿದೆ. ಇದೊಂದು ಸಾಧನೆ ಎಂದು ಹೇಳಿದ್ದಾರೆ. खुशी की बात यह है कि बजट में हेल्थ के प्रिवेंटिव एस्पेक्ट, क्यूरेटिव एस्पेक्ट और जो वेलबीइंग है यानी होलिस्टिक हेल्थ, इसको बहुत प्रमुखता से, बहुत गहराई और अध्ययन के बाद इसकी चिंता की गई है. ಕೇಂದ್ರ ಭೂ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಬಜೆಟ್ಗೆ ಪ್ರತಿಕ್ರಿಯಿಸಿ, ಹಳೆ ವಾಹನಗಳ ನಿಷೇಧ ನೀತಿಯಿಂದ 20 ವರ್ಷಕ್ಕೂ ಹಳೆಯ 51 ಲಕ್ಷ ಹಗುರ ವಾಹನಗಳು ನಿಷೇಧವಾಗಲಿವೆ. ಇದರಿಂದ ಆಟೋಮೊಬೈಲ್ ಉದ್ಯಮ ವೃದ್ಧಿಸಲಿದ್ದು, ವಾಯು ಮಾಲಿನ್ಯವೂ ಕಡಿಮೆಯಾಗಲಿದೆ ಎಂದರು. अब ये 17 लाख और ये संख्या जो है, ये मैं जो देख रहा हूं, ये करीब 1 करोड़ से ज्यादा व्हीकल है. ये पोल्यूशन कर रहे थे, क्योंकि जितना पुरानी टेक्नोलॉजी है वो एयर पोल्यूशन भी कर रहे थे, फ्यूल भी ज्यादा खा रहे थे. तो अब ये और अदर ओल्डर व्हीकल पोल्यूट 10 to 12 times more than fit vehicle. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಂಸತ್ನಲ್ಲಿಂದು ಮಂಡಿಸಿದ ಕೇಂದ್ರ ಬಜೆಟ್ ಅನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸ್ವಾಗತಿಸಿದ್ದಾರೆ. ಸರ್ಕಾರ ಈಗಾಗಲೇ ಆತ್ಮನಿರ್ಭರ ಪ್ಯಾಕೇಜ್ಗಳ ಮೂಲಕ 5 ಮಿನಿ ಬಜೆಟ್ಗಳನ್ನು ಮಂಡಿಸಿದ್ದರಿಂದ ಜನರು ಬಜೆಟ್ ಈ ರೀತಿ ಇರುತ್ತದೆಂದು ನಿರೀಕ್ಷಿಸಿರಲಿಲ್ಲ ಎಂದು ಹೇಳಿದ್ದಾರೆ. ಸಂಸತ್ನಲ್ಲಿಂದು ಮಂಡಿಸಲಾದ ಕೇಂದ್ರ ಬಜೆಟ್ ಸರ್ವಸ್ಪರ್ಶಿ ಮತ್ತು ಸರ್ವ ಸಮಾವೇಶಿಯಾಗಿದೆ ಎಂದು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅಭಿಪ್ರಾಯಪಟ್ಟಿದ್ದಾರೆ. ದೇಶದ ಸರ್ವಾಂಗೀಣ ಕಲ್ಯಾಣಕ್ಕಾಗಿ ಸಮರ್ಪಿತವಾದ ಸಾಮಾನ್ಯ ಬಜೆಟ್ ನೀಡಿರುವ ನಿರ್ಮಲಾ ಸೀತಾರಾಮನ್ ಮತ್ತು ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. समर्पित आम बजट के लिए मैं आदरणीय प्रधानमंत्री श्री नरेंद्र मोदी जी का अभिनंदन करता हूं और वित्त मंत्री श्रीमती निर्मला सीतारमन जी को और उनकी टीम को बहुत बहुत बधाई देता हूं. प्रधानमंत्री गरीब कल्याण ಕೊರೋನಾ ಕಾಲದಲ್ಲಿ ಪ್ರಕಟಿಸಲಾದ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಪ್ಯಾಕೇಜ್ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಕಟಿಸಿದ ಪ್ಯಾಕೇಜ್ಗಳೊಂದಿಗೆ ಇಂದಿನ ಆಯವ್ಯಯವನ್ನು ನೋಡಬೇಕೆ ಹೊರತು ಪ್ರತ್ಯೇಕವಾಗಿ ನೋಡಲು ಸಾಧ್ಯವಿಲ್ಲ ಎಂದು ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಪ್ರತಿಕ್ರಿಯೆ ನೀಡಿದ್ದಾರೆ. आत्मनिर्भर पैकेज घोषणा की गई थी. ಇಂದಿನ ಬಜೆಟ್ ದೇಶದಲ್ಲಿ ಆರೋಗ್ಯ ವ್ಯವಸ್ಥೆ ಸುಧಾರಣೆಗೆ, ಕೋವಿಡ್ ಲಸಿಕೆ ನೀಡಿಕೆಗೆ, ಶುದ್ಧ ಕುಡಿಯುವ ನೀರು, ದೇಶದ ಆರ್ಥಿಕ ವ್ಯವಸ್ಥೆಯ ಬಲವರ್ಧನೆಗೆ ಒತ್ತು ನೀಡಿದೆ. ಜೊತೆಗೆ ಉತ್ಪಾದನೆ ಸಂಪರ್ಕಿತ ಉಪಕ್ರಮದಿಂದ ಭಾರತದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಲು ನೆರವಾಗಲಿದೆ ಎಂದರು. अब आज के बजट की क्या क्या प्रमुख विशेषताएं हैं? पहला, देश को स्वस्थ करना है. स्वस्थ करना है तो हमें गांव, ब्लॉक्स पर अच्छे हेल्थ केयर संस्थाएं स्थापित करनी है. 64,000 करोड़ का उसके लिए एक पूरा. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಮಂಡಿಸಿರುವ ಬಜೆಟ್ ಬಸವಳಿದಿರುವ ಭಾರತೀಯ ಅರ್ಥವ್ಯವಸ್ಥೆಯ ಪುನಶ್ಚೇತನಕ್ಕೆ ಸಂಜೀವಿನಿಯಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಪ್ರತಿಕ್ರಿಯಿಸಿದ್ದಾರೆ. ಕೋವಿಡ್-19 ಪರಿಣಾಮ ಸ್ಥಗಿತಗೊಂಡ ಅರ್ಥವ್ಯವಸ್ಥೆ ಮತ್ತೆ ಪುಟಿದೇಳಲು ವೇಗವರ್ಧಕವಾಗಿ ಬಜೆಟ್ ಕೆಲಸ ಮಾಡಲಿದೆ. ಸಾಂಕ್ರಾಮಿಕ ನಿವಾರಣೆಗೆ ಕೈಗೊಂಡಿರುವ ಲಸಿಕೆ ಅಭಿಯಾನಕ್ಕೆ 35,000 ಕೋಟಿ ರೂಪಾಯಿ ಒದಗಿಸಿರುವುದು ಸ್ವಾಗತಾರ್ಹ. ಕೃಷಿ ಕ್ಷೇತ್ರದ ಬಲವರ್ಧನೆ, ರೈತರ ಅಭಿವೃದ್ಧಿಗೆ ಆದ್ಯತೆ, ಕೌಶಲ್ಯ ಮೂಲಸೌಕರ್ಯ ಅಭಿವೃದ್ಧಿ, ಕೈಗಾರಿಕಾ ಬೆಳವಣಿಗೆಗೆ ಬಜೆಟ್ನಲ್ಲಿ ವಿಶೇಷ ಗಮನ ನೀಡಲಾಗಿದೆ.
ಬೆಂಗಳೂರು ಮೆಟ್ರೋ ಯೋಜನೆಗೆ 14,788 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಆರೋಗ್ಯ, ಆತ್ಮನಿರ್ಭರ ಭಾರತ ಅನುಷ್ಠಾನ, ರಸ್ತೆಗಳ ಸುಧಾರಣೆಗೆ ವಿಶೇಷ ಆದ್ಯತೆ ನೀಡಿರುವುದು ಗಮನೀಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರು ಮೆಟ್ರೋ ಯೋಜನೆಗೆ 14,778 ಕೋಟಿ ಪ್ರಕಟಿಸಲಾಗಿದೆ. ಇದರಿಂದ 58 ಕಿಲೋಮೀಟರ್ ಹೊಸ ಮಾರ್ಗ ನಿರ್ಮಿಸಲು ಸಾಧ್ಯ. ಇದು ಕರ್ನಾಟಕಕ್ಕೆ ನಮ್ಮವರೇ ಆದ ಅರ್ಥ ಸಚಿವರು ನೀಡಿರುವಂಥ ಕೊಡುಗೆ ಅಂತ ನಾನು ಭಾವಿಸಿದ್ದೇನೆ. ರಾಷ್ಟ್ರದ ರಸ್ತೆ ಸಂಪರ್ಕ ಜಾಲ ಸುಧಾರಿಸಲು ಭಾರತಮಾಲಾ ಯೋಜನೆಯಡಿ 3.30 ಲಕ್ಷ ಕೋಟಿ ರು ಹಾಗೂ ವಿದ್ಯುತ್ ವಲಯಕ್ಕೆ 3 ಲಕ್ಷ ಕೋಟಿ ರು ಒದಗಿಸಿರುವಂಥದ್ದು ಪ್ರಶಂಸನೀಯ. ಸಾರ್ವಜನಿಕ ಬಸ್ ಸಾರಿಗೆ ವ್ಯವಸ್ಥೆಗೆ 18,000 ಕೋಟಿ ರುಗಳನ್ನು ಮೀಸಲಿಟ್ಟಿರುವಂಥದ್ದು ನಗರ ಪ್ರದೇಶದಲ್ಲಿ ಸಂಚಾರ ದಟ್ಟಣೆ ಕಡಿತಗೊಳ್ಳಲು ಸಹಕಾರಿಯಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿ, ಕೇಂದ್ರ ಬಜೆಟ್ ಜನರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ. ರಾಜ್ಯದ ಜನರ, ಯುವಕರ ನಿರೀಕ್ಷೆಗಳು ಹುಸಿಯಾಗಿವೆ. ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ ಪರಿಹಾರ ನಿರೀಕ್ಷೆ ಇಲ್ಲ ಎಂದಿದ್ದಾರೆ. ಇಲ್ಲಿ ಕಾಣ್ತಾ ಇಲ್ಲ. ಸಾಯಂಕಾಲ ಆದಮೇಲೆ ಮಿಕ್ಕಿದ್ದು ಮಾಡ್ತೀವಿ. ಇವತ್ತೇನು ನಮ್ಮದು ಒತ್ತಾಯ ಮೇನ್ ಇತ್ತು ಅಂತಂದರೆ, ಯಾವುದೇ ಬಿಲ್ಲು ನಮ್ಮ ಹತ್ರ ಚರ್ಚೆ ಮಾಡಿ ನೀವು ತೀರ್ಮಾನ ಮಾಡಬೇಕು. ನಾವು ಜನರು, ನಮ್ಮ ಸದಸ್ಯರೆಲ್ಲ ಚರ್ಚೆ ಆಗಲಿ, ಏಕಾಏಕಿ ತರಬಾರ್ದು ಅನ್ನೋದು. 2021-22ರ ಮುಂಗಡ ಪತ್ರದಲ್ಲಿನ ವಿವಿಧ ಪ್ರಸ್ತಾಪಗಳನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನ ಹಲವರು ಸ್ವಾಗತಿಸಿದ್ದಾರೆ. ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಘದ ಅಧ್ಯಕ್ಷ ಸುರೇಶ್ ಕುಮಾರ್, ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ಬಜೆಟ್ ಪೂರಕವಾಗಿದೆ. ಒಂದು ದೇಶ ಒಂದು ರೇಷನ್ ಕಾರ್ಡ್ ಯೋಜನೆಯಿಂದ ವಲಸೆ ಕಾರ್ಮಿಕರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಲಿದೆ ಎಂದರು. ಒಂದು ರೇಷನ್ ಕಾರ್ಡ್ ಹಾಗೂ ಈ ವಲಸೆ ಕಾರ್ಮಿಕರಿಗೋಸ್ಕರನೇ ಒಂದು ಪ್ರತ್ಯೇಕವಾದಂತಹ ಪೋರ್ಟಲ್ ಅನ್ನು ತಂದಿರತಕ್ಕಂಥದ್ದು ಅನುಭವದಿಂದ ಮಾಡಿರ್ತಕ್ಕಂಥ ಒಂದು ಮಹತ್ ಯೋಜನೆ. ಇವತ್ತಿನ ಬಜೆಟ್ ಅಲ್ಲಿ ಗೃಹಿಣಿ ಹೇಮಾ ನಂದೀಶ್, ಮಹಿಳೆಯರ ಸಶಕ್ತೀಕರಣಕ್ಕೆ ಹೆಚ್ಚಿನ ಆದ್ಯತೆ ದೊರೆತಿದೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ನೀಡುವ ಮೂಲಕ ಆಧುನಿಕತೆಗೆ ಒತ್ತು ನೀಡಲಾಗಿದೆ ಎಂದರು. ಕೋಟಿ ಮಹಿಳೆಯರ ಪರವಾಗಿ ಇವತ್ತು ಇದೆ. 6 ಲಕ್ಷ ಸ್ಮಾರ್ಟ್ ಫೋನ್ಗಳನ್ನ ಕೊಡುವ ಮುಖಾಂತರ ಅಂಗನವಾಡಿ ಕಾರ್ಯಕರ್ತರಿಗೆ ಇವತ್ತು ಮಹಿಳೆಯರ ಪರ ದೇಶಾದ್ಯಂತ ಹೊಸತನವನ್ನ ಮೆರೆದಿದ್ದಾರೆ. ಇದರ ಜೊತೆಗೆ ಒಂದು ದೇಶ ಒಂದು ರೇಷನ್ ಕಾರ್ಡ್ ಅನ್ನುವಂಥದ್ದನ್ನು ಕೂಡ ಇವತ್ತು ಮಾಡಿದ್ದಾರೆ. ನಾಗರಿಕ ಅಭಿಜಿತ್, ಹಳೆಯ ವಾಹನಗಳ ಸಂಚಾರಕ್ಕೆ ಕಡಿವಾಣ ಹಾಕಿ ಪರಿಸರ ಪೂರಕ ಎಲೆಕ್ಟ್ರಿಕ್ ವಾಹನಗಳಿಗೆ ಉತ್ತೇಜನ ನೀಡಿರುವುದು ಅಭಿನಂದನೀಯ ಎಂದು ತಿಳಿಸಿದರು. ಪ್ರೈವೇಟ್ ವೆಹಿಕಲ್ಸ್ಗೆ ಸೊ ದಟ್ ಈಸ್ ಅ ಗುಡ್ ಮೂವ್. ಯಾಕೆಂದರೆ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ ಪ್ರಕಾರ ಇಟ್ ಹ್ಯಾಸ್ ಅಡ್ವಾಂಟೇಜ್. ಯಾಕೆಂದ್ರೆ CO2 ಏನು ಎಮಿಷನ್ ಹಳೆ ವೆಹಿಕಲಲ್ಲಿದೆ ಜಾಸ್ತಿ ಇದೆ. ಈ ಹೊಸ BS6 ಹೊಸ ನಾರ್ಮ್ಸ್ ಬಂದಮೇಲೆ ಹೊಸ ವೆಹಿಕಲ್ಗಳಲ್ಲಿ ನಮ್ಮದು ಎಮಿಷನ್ ಪ್ರಕಾರ CO2 ತುಂಬ ಕಮ್ಮಿ ಇದೆ. ವಿಧಾನಸಭೆಯಲ್ಲಿ ಖಾಸಗಿ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ವಿಧೇಯಕ ಅಂಗೀಕೃತಗೊಂಡಿದೆ. ಭೋಜನ ವಿರಾಮದ ನಂತರ ನಡೆದ ಪ್ರಶ್ನೋತ್ತರ ಕಲಾಪದ ಬಳಿಕ ವಿಧೇಯಕವನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ CN ಅಶ್ವತ್ಥನಾರಾಯಣ ಮಂಡಿಸಿದರು. ಈ ಕುರಿತ ಚರ್ಚೆಯಲ್ಲಿ ಪಾಲ್ಗೊಂಡ ಶಾಸಕ ಕೃಷ್ಣ ಬೈರೇಗೌಡ, ರಾಜ್ಯದಲ್ಲಿ ಸುಮಾರು 30 ಖಾಸಗಿ ವಿಶ್ವವಿದ್ಯಾಲಯಗಳು ಕಾರ್ಯನಿರ್ವಹಿಸುತ್ತಿದ್ದು, ಅವುಗಳ ಕಾರ್ಯಯೋಜನೆ ಚಟುವಟಿಕೆಗಳ ಕುರಿತು ಸಮಗ್ರ ನಿಗಾ ವ್ಯವಸ್ಥೆ ಅವಶ್ಯ. ಮಿತಿ ಮೀರಿದ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡುವುದು ಸರ್ಕಾರದ ಗಮನಕ್ಕೆ ಬಂದಿದ್ದರೆ ಯಾವ ರೀತಿಯ ಕ್ರಮ ವಹಿಸಲಾಗಿದೆ, ಖಾಸಗಿ ವಿಶ್ವವಿದ್ಯಾಲಯಗಳ ನ್ಯೂನತೆಗಳ ಬಗ್ಗೆ ತನಿಖೆ ನಡೆಸಲು ಇರುವ ಅವಕಾಶಗಳೇನು ಎಂಬುದನ್ನು ಸ್ಪಷ್ಟಪಡಿಸುವಂತೆ ಕೋರಿದರು. ಧನಿಗೂಡಿಸಿದ HK ಪಾಟೀಲ್, ನಿಯಮಾವಳಿ ರೂಪಿಸುವಾಗ ಭವಿಷ್ಯದ ಸಾಧ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ವ್ಯವಸ್ಥಿತ ಕಾರ್ಯಯೋಜನೆ ಜಾರಿಗೊಳಿಸುವ ಅಗತ್ಯವಿದೆ ಎಂದು ಸಲಹೆ ನೀಡಿದರು. ಹಾಗೂ ಕೊಟ್ಟಿರುವಂತಹ ಮನವಿ ನಿಯಮಗಳ ಪ್ರಕಾರ ಇದೆ ಇರೋವಾಗ ಅವರಿಗೆ ಇದನ್ನ ಸ್ಪೀಕರ್ ಅವರು ಒಪ್ಪಿದ್ರೆ ಪ್ರಶ್ನೋತ್ತರದ ನಂತರ ಇದನ್ನ ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಸ್ಪೀಕರ್ ಅವರು ಕೊಡಬಹುದು ಅನ್ನೋದು ಬಹಳ ಸ್ಪಷ್ಟವಾಗಿ ನಿಯಮದಲ್ಲಿದೆ. ಸಭಾಧ್ಯಕ್ಷರೇ, 2021ನೇ ಸಾಲಿನ ನ್ಯೂ ಹಾರಿಜನ್ ಸ್ಪಷ್ಟನೆ ನೀಡಿದ ಡಾಕ್ಟರ್ CN ಅಶ್ವತ್ಥನಾರಾಯಣ, ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ 40% ಸೀಟುಗಳನ್ನು ಸರ್ಕಾರದ ದರದ ಆಧಾರದಲ್ಲಿಯೇ ತುಂಬಲಾಗುತ್ತದೆ. ಉಳಿಕೆ ಸೀಟುಗಳ ಪ್ರವೇಶ ದರ ನಿಗದಿ ಮಾಡಲು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ಇರುತ್ತದೆ. ವಿಶ್ವವಿದ್ಯಾಲಯಗಳ ನಿಯಂತ್ರಣಕ್ಕೆ ಕಾನೂನಿನಲ್ಲಿ ಅವಕಾಶವಿದೆ. ಆಡಳಿತಾಧಿಕಾರಿ ನೇಮಕ ಮಾಡಲು ಸರ್ಕಾರಕ್ಕೆ ಅವಕಾಶವಿದ್ದು, ಲೆಕ್ಕಪತ್ರಗಳ ಮೇಲೂ ನಿಗಾ ವಹಿಸಬಹುದು. ನಿಯಮ ಮೀರಿದ್ದರೆ ಮಾನ್ಯತೆ ರದ್ದುಪಡಿಸುವ ಅಧಿಕಾರವು ಸರ್ಕಾರಕ್ಕೆ ಇದೆ ಎಂದು ಸಮರ್ಥಿಸಿಕೊಂಡರು.
ವಿಶ್ವವಿದ್ಯಾಲಯಗಳಲ್ಲಿ ಗುಣಮಟ್ಟ ಸುಧಾರಣೆಗೆ ಅಗತ್ಯ ಕ್ರಮ ವಹಿಸಲಾಗುವುದು. ಸಂಶೋಧನೆ ಆಧಾರಿತ ಉನ್ನತ ಶಿಕ್ಷಣ ಪ್ರಕ್ರಿಯೆಯನ್ನು ಎಲ್ಲ ಹಂತಗಳಲ್ಲಿ ಜಾರಿಗೆ ತರಲು ಶ್ರಮಿಸಲಾಗುವುದು ಎಂದರು. ಇದಕ್ಕೂ ಮುನ್ನ ಪ್ರಶ್ನೋತ್ತರ ಕಲಾಪದಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ದಕ್ಷಿಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕ ರಸ್ತೆಯನ್ನು 20 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಪ್ರತಿಕ್ರಿಯಿಸಿದರು. ಶಾಸಕ ಸಿಎಂ ನಿಂಬಣ್ಣನವರ ಪ್ರಶ್ನೆಗೆ ಉತ್ತರಿಸಿ ಅವರು ಮಾತನಾಡಿದರು. ಕೃಷಿ ಸಚಿವ ಬಿಸಿ ಪಾಟೀಲ್ ಕೊರೋನಾ ಆರ್ಥಿಕ ಸಂಕಷ್ಟದಿಂದಾಗಿ ಕೃಷಿ ಇಲಾಖೆಯ ಯೋಜನೆಗಳಲ್ಲಿ ಹೆಚ್ಚು ಫಲಾನುಭವಿಗಳನ್ನು ಗುರುತಿಸಲು ಸಾಧ್ಯವಾಗಿಲ್ಲ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಫಲಾನುಭವಿಗಳ ಆಯ್ಕೆಗೆ ಗಮನ ಹರಿಸಲಾಗುವುದು ಎಂದು ಹೇಳಿದರು. ಅವರು ಶಾಸಕ ಟಿ ವೆಂಕಟರಮಣಯ್ಯ ಪ್ರಶ್ನೆಗೆ ಉತ್ತರಿಸಿದರು. ಮುಜರಾಯಿ ಹಾಗೂ ಹಿಂದುಳಿದ ಕಲ್ಯಾಣ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪಿಸುವುದು, ಖಾಸಗಿ ವಿದ್ಯಾರ್ಥಿ ನಿಲಯಗಳನ್ನು ಸರ್ಕಾರಿ ನಿಲಯಗಳಾಗಿ ಪರಿವರ್ತಿಸುವುದು, ವೈಜ್ಞಾನಿಕತೆ ಮತ್ತು ಬೇಡಿಕೆಗೆ ತಕ್ಕಂತೆ ವಿದ್ಯಾರ್ಥಿ ಕಟ್ಟಡಗಳನ್ನು ಕಟ್ಟಲು ಸರ್ಕಾರ ಕ್ರಮ ಕೈಗೊಳ್ಳುವುದು ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಅರಿವು ಶೈಕ್ಷಣಿಕ ಶಾಲೆಗಳ ಯೋಜನೆಯಲ್ಲಿ 28 ಕೋರ್ಸ್ಗಳಿವೆ. ಅದಕ್ಕೆ ಬೇಕಾಗಿ ಎಷ್ಟನ್ನು ಕೊಟ್ಟಿದ್ದೇವೆ ಅನ್ನೋದು ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸುಮಾರು 15 ಯೋಜನೆಗಳಿಗೆ ಬೇಕಾದಂಥ ವಿವರವಾದ ಉತ್ತರವನ್ನು ಇಲ್ಲಿ ಕೊಡಲಾಗಿದೆ. ಅದೆಲ್ಲವನ್ನ ಮಾನ್ಯ ಸುನೀಲ್ ಕುಮಾರ್ ಅವರ ಮೂಲಕ ರಘುವತಿ ಭಟ್ರಿಗೆ ಕೊಡುವಂತ. ರಾಜ್ಯದಲ್ಲಿ ಇಂದು ಹೊಸದಾಗಿ 388 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,39,775ಕ್ಕೆ ಏರಿಕೆಯಾಗಿದೆ. ಇಂದು 470 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 9,21,592ಕ್ಕೆ ತಲುಪಿದೆ. ಇಂದು 3 ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,220ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 5,944 ಸಕ್ರಿಯ ಪ್ರಕರಣಗಳಿವೆ. 145 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 53,316 ಮಾದರಿಗಳ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,70,87,246 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಇಂದು 201 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,99,087ಕ್ಕೆ ಏರಿಕೆಯಾಗಿದೆ. ಇಂದು 246 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,90,915ಕ್ಕೆ ಏರಿಕೆಯಾಗಿದೆ. ಸದ್ಯ 3,080 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 2 ಸಾವನ್ನಪ್ಪಿದ್ದು, ಇದುವರೆಗೂ ಒಟ್ಟು 4,393 ಮಂದಿ ಸಾವನ್ನಪ್ಪಿದ್ದಾರೆ. ದಾವಣಗೆರೆ, ಧಾರವಾಡ, ಗದಗ, ಹಾವೇರಿ ಜಿಲ್ಲೆಗಳಲ್ಲಿ ಯಾವುದೇ ಪ್ರಕರಣ ವರದಿಯಾಗಿಲ್ಲ. ಉಳಿದಂತೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ನಲ್ಲಿ ದಶಕದ ಮೊದಲ ಬಜೆಟ್ ಮಂಡನೆ. ಆರ್ಥಿಕತೆ ಚೇತರಿಕೆಗೆ 6 ಪ್ರಮುಖ ಪ್ರಸ್ತಾಪ. ಆತ್ಮನಿರ್ಭರ ಭಾರತ ಪ್ಯಾಕೇಜ್ ಘೋಷಣೆ. ನಿಯಮಾವಳಿ ಸರಳೀಕರಣದೊಂದಿಗೆ ಜನಸಾಮಾನ್ಯರಿಗೆ ಅನುಕೂಲ ಕಲ್ಪಿಸಿದ ಬಜೆಟ್. ಸಕಾರಾತ್ಮಕ ಬದಲಾವಣೆಗೆ ಪೂರಕ ಪ್ರಧಾನಿ ನರೇಂದ್ರ ಮೋದಿ. ಸರ್ಕಾರಿ ವೆಚ್ಚ ಆದಾಯ ವರದಿಗಳಲ್ಲಿ ಪಾರದರ್ಶಕತೆಗೆ ಒತ್ತು. ಹಣಕಾಸು ಪರಿಸ್ಥಿತಿ ಸುಧಾರಣೆಗೆ ಉತ್ತೇಜನ. ನಿರ್ಮಲಾ ಸೀತಾರಾಮನ್. ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಗುಣಮಟ್ಟ ಸುಧಾರಣೆಗೆ ಕ್ರಮ. ಸಂಶೋಧನೆ ಆಧಾರಿತ ಉನ್ನತ ಶಿಕ್ಷಣ ಪ್ರಕ್ರಿಯೆ ಜಾರಿ. ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ವೀಕ್ಷಕರೇ ಗಮನಿಸಿ, ವಿಧಾನಮಂಡಲ ಅಧಿವೇಶನದ ಕಾರ್ಯಕಲಾಪಗಳ ಸಮೀಕ್ಷೆ ವಿಧಾನಮಂಡಲದಲ್ಲಿಂದು ರಾತ್ರಿ 10:30ಕ್ಕೆ ಡಿಡಿ ಚಂದನದಲ್ಲಿ ಪ್ರಸಾರವಾಗಲಿದೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30ಕ್ಕೆ ಚಂದನದಲ್ಲಿ. ನಮಸ್ಕಾರ.